ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನೀಗ ನಿಮಗೊಂದು ಸಣ್ಣ ಸುದ್ದಿ ಹೇಳಕ್ಕೆ ಬಂದೆ. ಏನು ಸುದ್ದಿ ಅಂತಂದರೆ, ದೇವೇಗೌಡರು ರಾಹುಲ್ ಗಾಂಧಿಯ ವಿಷಯವಾಗಿ ಸೋನಿಯಾ ಗಾಂಧಿಯವರಿಗೆ ನಿಮ್ಮ ಮಗ ನಡ್ಕೊಳ್ಳೋಕ್ಕೆ ಸರಿ ಇಲ್ಲ ಎಂದು ಪತ್ರ ಬರೆದಿದ್ದಾರೆ ಅಂತ ಒಂದು ಸುದ್ದಿ ಕೇಳಿದೆ. ಸುದ್ದಿ ಹೆಂಗಪ್ಪ ಇದೆ ಹೆಂಗಂತಂದರೆ, ಅವರು ಹಂಗೆ ಅದೇ ಥರ ಇದ್ದಾರೆ. ಯಾವುದೇ ಆದ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಷಯನೂ ಕೂಡ ರಾಹುಲ್ ಗಾಂಧಿ ಚರ್ಚೆಗೆ ಬರಲ್ಲ. ಮತ್ತು ಎಲ್ಲ ಡಾಸ್ ಬೂಸ್ ತೀಸ್ ಕಾಸ್ ಅಂದ್ಕೊಂಡು ಓಡಾಯ್ತಾ ಇರೋದು ಹೇಳ್ಬಿಟ್ಟು, ಯಾವುದು ಅದು ಅರ್ಥನೂ ಆಗಲ್ಲ, ಏನು ಇದು ಇಲ್ಲ. ಅರ್ಥ ಮಾಡಿಕೊಂಡು ಏನಾದ್ರು ಇನ್ನೊಂದು ಪ್ರಶ್ನೆ ಕೇಳೋಷ್ಟೊತ್ತಿಗೆ ಅವನು ಅಲ್ಲಿರೋದೇ ಇಲ್ಲ. ಆ ಥರ ರಾಹುಲ್ ಗಾಂಧಿ. ಇವ್ರಿಗೆ ಯಾವ ರೀತಿ ಸಮಾಜದಲ್ಲಿ ಗೌರವ ಕೊಡ್ತಾವ್ರೆ ಈ ಜನಾಂಗ ಅಂತ ನನಗೇ ಅರ್ಥ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿನಲ್ಲಿ ಇವ್ರಿಗೆಲ್ಲರಿಗೂ ಈ ಥರ ಬೆಲೆಗಳಾಯ್ತು ಹೆಂಗಂತಂದರೆ, ಇನ್ನು ಅಲ್ಲಿರ್ತಕ್ಕಂಥ ಜನರ ಬೆಲೆ ಏನು ಬುದ್ಧಿ ಎಷ್ಟು ಮಟ್ಟಿಗಿದೆ, ಅವ್ರ ಬುದ್ಧಿನೂ ಸರಿ ಇಲ್ಲ ಅಂತಾಯಿತು. ಅರ್ಥ ಆಯ್ತಾ? ಅದಕ್ಕೆ ಈಗ ಸೋನಿಯಾ ಗಾಂಧಿಗೆ ಏನಂತ ಬರೆದಿದ್ದಾರೆ, ನಿಮ್ಮ ರಾಹುಲ್ ಗಾಂಧಿ ಲೋಕಸಭೆ ಒಳಗಡೆ ಕೂತ್ಕೊಂಡು ಸರಿಯಾದ ರೀತಿ ಮಾತುಕತೆಯನ್ನೀಗ ನಡೆಸ್ತಾ ಇಲ್ಲ, ಮತ್ತು ತಾರ್ಕಿಕ ಹಂತಕ್ಕೆ ಹೋಗ್ತಾ ಇಲ್ಲ. ಯಾವುದೇ ವಿಷಯಗಳು ಕೂಡ ಒಂದು ವಿಷಯ ಹೇಳೋದು, ಹೊರಗಡೆ ಬಂದು ರೋಡಲ್ಲಿ ಇದ್ರಲ್ಲಿ ಕೂತ್ಕೊಳ್ಳೋದು, ಫುಟ್ಪಾತಲ್ಲಿ ಕೂತ್ಕೊಳ್ಳೋದು, ಯಾವುದೋ ಯಾವುದೋ ದ್ವಾರದಲ್ಲಿ ಕೂತ್ಕೋತಾರಂತೆ. ಆ ದ್ವಾರದಲ್ಲಿ ಕೂತ್ಕೊಳ್ಳೋದಾದರೆ ಇವ್ರಿಗೂ ಫುಟ್ಪಾತ್ನಲ್ಲಿರೋರ್ಗೂ ಏನು ವ್ಯತ್ಯಾಸ ಇದೆ? ಇವ್ರು ಯಾಕೆ MP ಆಗಬೇಕಾಗಿತ್ತು ಅಲ್ಲಿ ಬಂದು ಕೂತ್ಕೊಳ್ಳೋದಾದರೆ? ಅರ್ಥ ಆಯ್ತಾ? ಆ ದ್ವಾರದಲ್ಲೇ ಕೂತ್ಕೊಂಡು ಅಲ್ಲೇ ಕಾಲ ಕಳೀಬೋದಲ್ಲ. ಲೋಕಸಭೆ ಒಳಗೆ ಯಾಕೆ ಬರ್ಬೋದು? ಬಂದಿಗೆ ತಕ್ಕಾಗಿ ಅಲ್ಲಿ ಒಂದು ಅರ್ಧ ಗಂಟೆ ಕೂತು ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅದಕ್ಕೇನಾದ್ರು ನಾವು ಉತ್ತರ ಬದಲಿ ಕೊಡೋಣ, ಇಲ್ಲ ಇನ್ನೇನಾದ್ರು ಮಾಡೋಣ? ಏನಿಲ್ಲ. ಸಭೆ ನಡೀತಿದ್ದಾಗ ಏನು ಮಾಡಬೇಕೋ ಅದನ್ನೆಲ್ಲ ಕೂಗಾಟ ಕಿರ್ಚಾಟ್ಗಳನ್ನೇ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಬಿಲ್ಲು ಪಾಸಾಗ್ತವೆ ಅದರಷ್ಟಕ್ಕವೇ. ಯಾವ ಬಿಲ್ ನಿಂತೋಗುತ್ತೆ? ಯಾವುದೂ ಇಲ್ಲ. ಯಾಕೆಂದರೆ ಬಹುಮತ ಐತೆ. ಬಹುಮತ ಇರೋದ್ರಿಂದ ಎಲ್ಲ ಬಿಲ್ಲು ಪಾಸಾಗ್ತವೆ. ಪಾಸಾಗಿ ಅದರಷ್ಟಕ್ಕೆ ಅದ್ರ ಕೆಲಸ ಅದು ಮಾಡ್ತಾ ಇರ್ತಾರೆ ಅವರು. ಯಾರು? ಲೋಕಸಭೆಯವರು. ಲೋಕಸಭೆ ಸ್ಪೀಕರು ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಬಿಲ್ ಪಾಸಾಗಬೇಕು ಮತ್ತು ಚರ್ಚೆನಲ್ಲಿ ಇದಾಗಬೇಕು. ಇವರೇನೋ ಅರ್ಧ ಗಂಟೆ 1 ಅವರ್ ಒಳಗಡೆ ಕೂತಿದ್ದು ಎಲ್ಲರಿಗೂ ಒಂದು ಪಟಾಕಿನಿಗೆ ಬಾಂಬ್ ಹಾಕ್ದಂಗೆ ಹಾಕ್ಬಿಟ್ಟು ಓಡಿ ಈಚೆ ಬಂದುಬಿಡೋದು. ಮತ್ತು ಇನ್ನೇನೋ ಬಿಟ್ಟರೆ ಇನ್ನೂ ಡೆಲ್ಲಿನೋ ಇಲ್ಲ ಜರ್ಮನ್ನೋ ಜಪಾನೋ ಹಂಗಂತ ಹೇಳ್ಕೊಂಡು ಎಲ್ಲೋ ಹೊರಟುಬಿಡೋದು ಟೂರು. ಅದು ಸಹ ಇನ್ನೂ ಲೋಕಸಭೆ ಅಧಿವೇಶನ ಮುಗಿಯೋವರೆಗೂ ಬರೋಂಗಿಲ್ಲ, ಅಷ್ಟೇ ಮುಗ್ದಾಯಿತು. ಇಷ್ಟಕ್ಕೆ ಯಾಕೆ ಇವನು MP ಆಗಿ ಗೆದ್ದೋಗ್ಬೇಕು? ಗೆದ್ದೋಗಿದ್ದ ತಕ್ಕಾಗಿ ಅಲ್ಲಿ ಏನಾದರೂ ಮಾತಾಡಬೇಕಲ್ವ? ಏನಾದರೂ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷ ನಾಯಕ ಹಂಗಂತಂದರೆ ಇವನು ಒಂಥರ ಪ್ರಧಾನಮಂತ್ರಿ ಇದ್ದಂಗೆ. ಆ ಪ್ರಧಾನಮಂತ್ರಿ ಇದ್ದಂಗೆ ಅಂತ ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನು ಕೆಲಸನೇ ಮಾಡಲ್ಲ. ಹಂಗಂತಂದರೆ ಹೆಂಗೆ ಆಗುತ್ತೆ ಇವ್ರಿಗೆ? ಹೆಂಗೆ ಪ್ರಧಾನಮಂತ್ರಿ ಆಗ್ತಾರೆ ಇವರು? ಮುಂದೆ ಇವರೇ ಆಡಳಿತಕ್ಕೆ ಬಂದರೆ ಇವ್ರಿಗೆ ಯಾವ ರೀತಿ ವಿಷಯ ಸಿಗುತ್ತೆ? ಇವ್ರಿಗೆ ಯಾರು ಕೊಡ್ತಾರೆ ಈಗ ಹೇಳಿ? ಇವ್ರು ಇನ್ನೂ ಪಕ್ಷನೇ ಸಂಘಟನೆ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲಿ ಕಾರ್ಯಕರ್ತರೇ ಇಲ್ಲ. ಕಾರ್ಯಕರ್ತರು ಇಲ್ಲದೆ ಜಾಗದಲ್ಲಿ ನನ್ನ ಪಕ್ಷ ಬರ್ತದೆ ಅಂತಂದರೆ ರಸ್ತೆಯಲ್ಲಿ ಇಳಿದು ಪಕ್ಷನಿಗೆ ಸಂಘಟನೆ ಮಾಡೋಕ್ಕೆ ಏನು ಬೇಕೋ ಅದನ್ನು ದಾರಿ ಹುಡುಕಬೇಕು. ಎಲ್ಲ ಎಂಥವ್ರನ್ನ ಇಟ್ಕೊಂಡಿರೋದು, 3 ಮತ್ತೊಂದು ವೋಟ್ ಬರಲ್ಲ ಅಂಥವ್ರನ್ನೆಲ್ಲರನ್ನೂ ಅಕ್ಕಪಕ್ಕದಲ್ಲಿ ಇಕ್ಕೊಂಬಿಟ್ಟು ಅವರೇ ಗೆಲ್ಲಲ್ಲ ಆ್ಯಕ್ಚುಲಾಗಿ. ಅಂಥವ್ರನಿಗೆ ಇವರು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಅವ್ರ ಮಾತು ಕೇಳ್ಕೊಂಡು ಇವರು ರಾಜಭಾರ ಮಾಡಿದ್ರೆ ಯಾವ ರೀತಿ ಸರಿಯಾಗುತ್ತೆ? ಅರ್ಥ ಆಯ್ತಾ? ಇದು ಸೋನಿಯಾ ಮೇಡಮ್ಗೆ ಇರ್ಸು ಮುರ್ಸು ಆಗಿದೆ ಈಗ ದೇವೇಗೌಡರು ಬರೆದಿರ್ತಕ್ಕಂಥ ಪತ್ರ. ಇದು ಎಷ್ಟು ಮಟ್ಟಿಗೆ ರಾಹುಲ್ ಗಾಂಧಿನಿಗೆ ಕೇಳಿ ಅವನಿಗೆ ಅರ್ಥವಾಗೋಗೆ ತಿಳಿಸ್ತಾರೋ ಗೊತ್ತಿಲ್ಲ. ಮತ್ತು ಇವರೆಲ್ಲ ಅದೇನೇನೋ ಕೋರ್ ಕಮಿಟಿ, ಅದು ಎಂಥದ್ದು ಕಮಿಟಿಗಳು ಅಂತ ಹೇಳ್ತಾರಲ್ಲ, ಯಾವ ಕಮಿಟಿಲಿ ಕೂತ್ಕೊಂಡು ಎಲ್ಲರೂ ಮಾತಾಡಬೇಕಲ್ಲ? ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ನಿಮ್ಮಲ್ಲೂ 50 ಜನ 99 ಜನ MP ಗಳಿದ್ದಾರಲ್ವ? 99 ಜನ MP ಗಳು ಕೂತ್ಕೊಂಡು ಮಾತಾಡೋಕ್ಕಾಗಲ್ವ? ಒಂದು ಮೀಟಿಂಗ್ ಮಾಡೋಕ್ಕಾಗಲ್ವ? ಒಂದು ಮೀಟಿಂಗ್ ಮಾಡಿ ರಾಹುಲ್ ಗಾಂಧಿನಿಗೆ ಸರಿಯಾದ ದಾರಿಗೆ ತಗೊಂಡೋಗೋಕ್ಕೆ ಏನು ಬೇಕೋ ಅದನ್ನು ಮಾಡೋಕ್ಕಾಗಲ್ವ? ಸುಮ್ಮನೆ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಅದೆಲ್ಲ ಹೋಗ್ಬಿಟ್ಟು ಅದೇನೇನೋ ಹೇಳೋದು, ಸರ್ಕಾರ ಹಂಗೈತೆ ಹಿಂಗೈತೆ. ಸರ್ಕಾರ ಹಂಗಿರೋದು ಇದೆ ಅಂತಲೇ ಗೊತ್ತು ಎಲ್ಲರಿಗೂ. ನೀನು ಅದನ್ನ ಹೆಂಗೆ ಸರಿ ಮಾಡಬೇಕು ಅದನ್ನ ಹೇಳ್ಬೇಕಲ್ಲ. ಇಲ್ಲೊಬ್ಬ ಇದ್ದಾರೆ, ಯಾರೋ ಸಿದ್ದರಾಮಯ್ಯ, ಮಾತೆತ್ತರ ಮೋದಿ ರಾಜೀನಾಮೆ ಕೊಡಿ, ಮಾತೆತ್ತರ ಮೋದಿ ರಾಜೀನಾಮೆ. ಎಷ್ಟು ಸತಿ ರಾಜೀನಾಮೆ ಕೊಡಬೇಕು? ಯಾವ್ಯಾವ ವಿಷಯಕ್ಕೆ ಕೊಡಬೇಕು ರಾಜೀನಾಮೆನೀಗ ಮೋದಿಯವರು?
ಕಾಂಗ್ರೆಸ್ನಲ್ಲಿ ಇರೋರೆಲ್ಲರೂ ಅವನ ಇನ್ನೊಬ್ಬ ಇದ್ದಾರೆ ಇಲ್ಲಿ ಇನ್ನೊಬ್ಬ ನಾನು ಮೊನ್ನೆ ತಾನೇ ಹೇಳಿದ್ದೆ ಅವ್ರಿಗೆ ಅರೆಬೆಪ್ಪ ಅಂತ. ಅರೆಬೆಪ್ಪನಾದ ಇದು ಪ್ರಿಯಾಂಕ ಖರ್ಗೆ ಅವನು ಹಂಗೆ ಮಾತಾಡ್ತಾರೆ. ಇದೇನು ಪ್ರಧಾನಿ ಏನು ಮಾಡ್ತಾಯಿದ್ದಾರೆ, ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಪ್ರಧಾನಿ ಜೊತೆ ಇರ್ತಕ್ಕಂಥ ಸಹಪಾಠಿಗಳು ಕೆಲಸ ಮಾಡ್ತಾವ್ರೆ ಇಲ್ವೋ ಅನ್ನೋದು ನೋಡಬೇಕಲ್ಲ. ಯಾವ ಖಾತೆ ಅವ್ರಿಗೆ ತೊಂದರೆ ಆಯಿತು ಅಂತ ನೋಡಬೇಕಲ್ಲ. ಅದೆಲ್ಲ ಕೇಳೋಕ್ಕಾಗಲ್ಲ ಇವನಿಗೆ, ಪ್ರಿಯಾಂಕ ಖರ್ಗೆಗೆ. ಮೋದಿ ಏನು ಮಾಡ್ತಾವ್ರೆ, ಮೋದಿ ಏನು ದನ ಕಾಯ್ತಾವ್ರ? ಏನ್ರಿ ಅವ್ನ ಮಾತು ಎಷ್ಟು ಅಸಹ್ಯವಾಗಿರುತ್ತೆ ಅಂತಂದರೆ ಭಾಳ ಇದಾಗಿರುತ್ತೆ, ಹಾರಿಬಲು. ನಿಜವಾಗಿ ನಿನ್ನ ಪ್ರಿಯಾಂಕ ಖರ್ಗೆ ನೀನೀಗ ಮ್ಯೂಸಿಯಮಲ್ಲಿ ಇಡಬೇಕು. ವಿಶ್ವೇಶ್ವರಯ್ಯ ಟವರಲ್ಲಿ ಬೆಂಗಳೂರಲ್ಲಿ ಮ್ಯೂಸಿಯಮಲ್ಲಿ ನಿನ್ನ ಮತ್ತು ನಿನ್ನ ಫೋಟೋ ಹಾಕ್ಬಿಟ್ಟು ನಿನ್ನ ತಲೆನೂ ತಗೊಂಡೋಗಿ ಇಟ್ಬಿಡ್ಬೇಕು ಅಲ್ಲೇ. ಯಾಕೆಂತಂದರೆ ಇಷ್ಟು ಬುದ್ಧಿವಂತರು ಇದ್ದಾರೆ ಹೆಂಗಂತಂದರೆ ನೆಕ್ಸ್ಟು ಮಾರ್ಗದರ್ಶಕರಾಗ್ರಿ ಅಂತ. ಪ್ರಿಯಾಂಕ ಖರ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಆ ನಡವಳಿಕೆಯಂತೆ ಎಲ್ಲರೂ ನೀವು ನಡ್ಕೊಳ್ಳಿ ಹಿಂಗಂತ ಜನರಿಗೆ ಮುಟ್ಟಿಸ್ಬೇಕು. ಮೊನ್ನೆ ತಾನೇ ಲೋಕಸಭೆ ಇದರಲ್ಲಿ ವಿಧಾನಸಭೆಯಲ್ಲಿ ಇವರು ಯಾರು ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಸಭಾತ್ಯಾಗ ಮಾಡಿಬಿಟ್ಟು ಹೊರಟೋದ್ರು. ನಾನು ನಿಜವಾಗಿ ಬರೋದೇ ಇಲ್ಲ, ನನಗೆ ಆಗಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು. ಆ ಥರ ಆಗಬೇಕು ಅಂತಂದರೆ ನಿಮ್ಮ ನಡವಳಿಕೆ ಏನು ಅಂತ ಗೊತ್ತಾಗುತ್ತಲ್ಲ. ನೀವು ಅದನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಫಸ್ಟಿಂದ ಒಂದೊಂದು ತಪ್ಪಗೂ ಇದು ಮಾಡಬೇಕಲ್ಲ. ಇವರು DK ಶಿವಕುಮಾರ್ ಮಂತ್ರಿ, ಈ ಮಂತ್ರಿ ಹತ್ರ ನಾವೇನು ಕೇಳೋದು ಬೇಡ. ಇವರು ಯಾರೋ ಸತೀಶ್ ಜಾರಕಿಹೊಳಿ, ಈ ಮಂತ್ರಿ ಹತ್ರನೂ ನಾವು ಏನು ಕೇಳೋದು ಬೇಡ. ಹಿಂಗೆಲ್ಲ ಲೀಸ್ಟ್ ಹಾಕೊಂಬಿಟ್ಟಿದ್ದೀರ ದೊಡ್ಡ ಮಂತ್ರಿಗಳು ಅಂತ. ದೊಡ್ಡ ಮಂತ್ರಿಗಳಾದರೆ ಏನೋ ಅವ್ರನ್ನ ಅಸಿಸ್ಟೆಂಟ್ಗಳ PAಗಳನ್ನೆಲ್ಲ ಕೇಳೋಕ್ಕಾಗಲ್ವೇನ್ರಿ ಮಿಸ್ಟರ್ ಖಾದರ್, UT ಖಾದರ್ ಅವರೇ? ನೀವು ಕೇಳಿದೆ ಎಲ್ಲ ಬೆಳವಣಿಗೆ ಮಾಡಿಕೊಂಡು ನಿಮ್ಮ ತಲೆ ಮೇಲೆ ನೀವೇ ಕಲ್ಲು ಹಾಕ್ಕೊಂಡಿದ್ದೀರಲ್ಲ. ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬಂದ್ಬಿಟ್ಟೈತೆ. ಇವನು ಯಾರು ಜಮೀರ್ ಅಹಮದ್, ಅವರು ಒಬ್ಬ ಮಂತ್ರಿ. ಆ ಮಂತ್ರಿ ಕಡೆಯಿಂದ ಎಷ್ಟು ಅನಾನುಕೂಲ ಆಗಿದೆ ಕೇಳಿದ್ರೆ ಅದನ್ನ. ರಾಮಲಿಂಗಾರೆಡ್ಡಿ ಅವ್ರ ಕಡೆಯಿಂದ ಏನಾಗಿದೆ? ಅಲ್ಲ ರೀ, 245 ಪ್ರಶ್ನೆಗಳಿಗೆ ಉತ್ತರ ಅಂತಂದರೆ ಯಾರು 2-3 ಜನನಷ್ಟೇ ನೀವು ಹೆಸರಿಸ್ಕೊಂಡು ಹೋಗಿದ್ರೆ ಉಳಿಕೆಯವ್ರು ಯಾರು? ಎಲ್ಲ ಮಂತ್ರಿಗಳು ಏನೇನು ಮಾಡಿದ್ರು ಎಲ್ಲರನ್ನೂ ಹೆಸರು ಹೇಳಿಸ್ಬೇಕಲ್ಲ. ಒಬ್ಬೊಬ್ಬ ಮಂತ್ರಿಗಳ ಹತ್ರ ಎಷ್ಟೆಷ್ಟು ಪ್ರಶ್ನೆಗಳಿದೆ ಹಂಗಂತ. ಇವನ್ನೆಲ್ಲ ಆಲೋಚನೆ ಮಾಡಲ್ಲ. ಎಲ್ಲ ಆಲೋಚನೆ ಮಾಡದೆ ಏನು ಮಾಡ್ತಾರೆ, ಈಗ ಕುತ್ತಿಗೆಗೆ ಬಂದ ಮೇಲೆ ನನ್ನ ಮರ್ಯಾದೆ ಹೋಗ್ತೈತೆ ಅಂತ ಹೇಳ್ಕೊಂಡು ನೀನು ಬಿಟ್ಬಿಟ್ಟು ಹೋಗಿ ನೀನು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ರೆ ಈಗ ಸದನ ನಡೆಸೋದು ಯಾರು? ಇನ್ನೂ 20 ದಿನ ಇದೆ ಅಂತ ತಿಳ್ಕೊಳ್ಳಿ ಹೆಚ್ಚು ಕಡಿಮೆ. ಈ ಇದರದ್ದು ಬಜೆಟ್ ಮೀಟಿಂಗ್ ಆಗೋವರೆಗೂ, ಕ್ಯಾಬಿನೆಟ್ ಚರ್ಚೆ ಆಗೋವರೆಗೂ ಸದನ ನಡೀಲೇಬೇಕು. ಸದನ ಯಾರು ನಡೆಸ್ತಾರೆ? ನೀವು ರಾಜೀನಾಮೆ ಕೊಟ್ಬಿಡಿ. ಸುಮ್ಮನೆ ಹೋಗಿ ಕೂತ್ಕೊಳ್ಳೋ ಬದಲು ರಾಜೀನಾಮೆ ಕೊಟ್ಬಿಡಿ. ನನ್ನ ಕೈಲಿ ಆಗಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ನೀವು ಇನ್ಯಾರನ್ನಾದರೂ ಬೇರೆಯವ್ರಿಗೆ ಆಯ್ಕೆ ಮಾಡ್ಕೊಳ್ಳಿ ಹಿಂಗಂತೇಳಿ ರಾಜೀನಾಮೆ ಕೊಟ್ಬಿಡಿ. ಅವಾಗ ರಾಮಾಯಣ ಇರೋಲ್ಲ. ಮತ್ತು ಈಗ ಅವರು ಇನ್ನೊಬ್ಬ ಉಪಸಭಾಪತಿ ಬಂದು ನಡೆಸ್ತಾ ಇದ್ದಾರೆ. ಅದು ಎಷ್ಟು ದಿನ ಸರಿ ಅನಿಸುತ್ತೆ? ಮತ್ತು ಅವರು ನಡೆಸೋದಾದರೆ ನೀವ್ಯಾಕೆ ಸಭಾಪತಿ ಆಗಬೇಕಾಗಿತ್ತು? ಇದೆಲ್ಲ ಯೋಚನೆ ಮಾಡಬೇಕಲ್ಲ. ಅಲ್ಲ, ಆರಸೋಕವ್ರೂ ಅಷ್ಟೇ. ನೀವು ಇದನ್ನೆಲ್ಲ ಮಾಡಿದ್ದೆಲ್ಲ ಓಕೆ, ಅವ್ರಿಗೆ ಅಭಿನಂದನೆ ಮಾಡಿದ್ದು ಇದೆಲ್ಲ ನಾನು ಒಪ್ಕೊತೀನಿ. ಆದರೆ ನಮ್ಗೆ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆಯಲ್ವಾ? ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರನೇ ಬರಲ್ಲ ಅಂತಂದರೆ ಯಾಕೆ ಅದಕ್ಕೆ ಸದನ ನಡೆಸ್ತೀರಾ? ಸದನನೇ ಅರ್ಜೆಂಟ್ ಮಾಡಿಬಿಡಿ. ಅದನ್ನೇ ಅರ್ಜೆಂಟ್ ಮಾಡಿಬಿಟ್ಟು ಹೊಸ್ದಾಗಿ ನೀವು ಕರೀರಿ, ಸರಿಯಾಗುತ್ತೆ. ಇಲ್ಲಾಂತಂದರೆ ಸಭಾಪತಿನೇ ರಾಜೀನಾಮೆ ಕೊಡೋಕ್ಕೆ ಹೇಳಿ, ಹೊಸ್ದಾಗಿ ಸಭಾಪತಿನಿಗೆ ನೇಮಕ ಮಾಡಿ. ಏನಾದ್ರು ಒಂದು ಮಾಡಬೇಕಲ್ಲ. ಮುಖ್ಯಮಂತ್ರಿ ಅವರು ಏನು ಮಾಡ್ತಾಯಿದ್ದಾರೆ? ಮುಖ್ಯಮಂತ್ರಿಗೆ ಏನು ಕೆಲಸನೇ ಇಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿಗೆ ತಪ್ಪಾಯಿತು, ಇದನ್ನು ಹೆಂಗೆ ಸರಿ ಮಾಡಬೇಕು ಹಂಗಂತ ಬರೀ ಅವ್ರ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಡ್ದಲ್ಲೇ ಇದ್ದಾರೆ. ಇವತ್ತೇನೋ ಹೊಸ್ದಾಗಿ ಒಂದು ಸುದ್ದಿ, 40 ಜನ ಹೋಯ್ತಾರಂತೆ, ನಮ್ಗೆ ಮಂತ್ರಿಮಂಡಲ ಬೇಕು ಅಂತ ಅಲ್ಲಿ ಕೇಳ್ತಾರಂತೆ ಇದರಲ್ಲಿ ನೆಕ್ಸ್ಟ್ ಏಪ್ರಿಲ್ 11ಕ್ಕೆ, ಹಂಗೆ ಹಿಂಗೆ ಅಂತ ಸುದ್ದಿ. ಬರೀ ನಿಮ್ಮ ಅಧಿಕಾರ ಇದನ್ನೇ ನೋಡ್ತಾ ಇದ್ದೀರಲ್ಲ. ಪಬ್ಲಿಕ್ಗೆ ಕೆಲಸಗಳು, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಯಾರೂ ಯೋಚನೆ ಮಾಡ್ತಾ ಇಲ್ಲ. ಯಾಕೆ? ಮಂತ್ರಿಗಳದ್ದು ಜವಾಬ್ದಾರಿ ಇದೆ.
ಈ ಕಡೆ ಎಮ್ ಎಲ್ ಎಗಳದ್ದು ಜವಾಬ್ದಾರಿ ಇದೆ. ಯಾಕೆ ಕೊಡಲ್ಲ ಹಂಗಂತ ಮಂತ್ರಿಗಳು ಇದು ಎಮ್ ಎಲ್ ಎಗಳು ಕೇಳಬೇಕು ಪ್ರಶ್ನೆನೀಗ. ಮಂತ್ರಿಗಳು ಕೇಳಬೇಕು, ಯಾಕಪ್ಪ ನೀನು ಅಧಿಕಾರಿಯಾಗಿ ನೀನು ನನ್ನ ಜೊತೆ ಸಹಪಾಠಿಯಾಗಿ ಕೆಲಸ ಮಾಡ್ತಾ ಇರೋನು, ನೀನು ಸರಿಯಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಹಂಗಂದರೆ ಇನ್ನೇನು ಮಾಡಬೇಕು, ನೀನು ಏನಕ್ಕಿದ್ದೀಯ ಹಂಗಂತ ಕೇಳಬೇಕಲ್ವ. ಅವ್ರು ಕೇಳಲ್ಲ. ಮತ್ತು ಇನ್ನೇನಪ್ಪ ಕಾರ್ಯಕ್ರಮ ಹೇಳಿ ನಿಮ್ಮದು, ಏನಕ್ಕೋಸ್ಕರ ನಿಮ್ಮ ಆಯ್ಕೆ ಮಾಡಿ ಕಳಿಸಿದ್ದೀವಿ, ಆಯ್ಕೆ ಮಾಡಿ ಕಳಿಸಿದ್ದ ಉದ್ದೇಶನಾದರೂ ಹೇಳಿ. ಏನು ಹಂಗೆ ಒಟ್ಟಿನಲ್ಲಿ 5 ವರ್ಷ ತುಂಬಿಸ್ಬೇಕು ಅಂತನಾ? 5 ವರ್ಷ ಸಂಬಳ ತಗೋಬೇಕು, ಆರಾಮಾಗಿರಬೇಕು, ನಿಮಗೂ ನೆಕ್ಸ್ಟು ಪಿಂಚನು ಸಿಗಬೇಕು. ಅದ್ರ ಬದಲು ಎಲ್ಲ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಹೊಸ್ದಾಗಿ ಒಂದಷ್ಟು ಹುಡುಗರುಗಳನ್ನಾದ್ರು ಆಯ್ಕೆ ಮಾಡ್ತಾರೆ ಜನ. ಹೊಸ್ದಾಗಿ ಇದನ್ನು ಮಾಡಿ ಮುಂದಿನ ಪೀಳಿಗೆಗೆ ಏನು ಬೇಕೋ ಅದನ್ನೀಗ ಆಯ್ಕೆ ಮಾಡಿಕೊಂಡು ಸರಿ ಮಾಡ್ಕೋತಾರೆ. ಯಾಕೆ ಇದೆಲ್ಲ ಅನಾಹುತಗಳು? ಮತ್ತು ದೇವೇಗೌಡರು ಸೋನಿಯಾ ಮೇಡಮ್ಗೆ ಪತ್ರ ಬರೆದಿರ್ತಕ್ಕಂಥ ವಿಷಯ ಎಷ್ಟು ಮಟ್ಟಿಗೆ ಇದಾಯಿತು ಅಂತ ಗೊತ್ತಿಲ್ಲ. ನೆಕ್ಸ್ಟು ಅದನ್ನೀಗ ಕಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.